ಹಾಸನ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆಯಾಗುತ್ತಿರುವ ಕಾರಣಕ್ಕಾಗಿ ಸಕಲೇಶಪುರದ ರಸ್ತೆ ಏನಿದೆ ಕುಸಿತ ಕಾಣಿಸ್ತಾ ಇದೆ. ಅಂದ್ರೆ ರಸ್ತೆಯ ಭೂಕುಸಿತವಾಗ್ತಾ ಇದೆ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗಿದೆ. ಪೊಲೀಸರು ನಿಲ್ಲಿಸಿದ್ದಂಥ ವಾಹನದ ಮೇಲೆ ಭೂಮಿ ಕುಸಿದಿದೆ. ಮಣ್ಣಿನಲ್ಲಿ ಸಿಲುಕಿದೆ ಪೊಲೀಸರ ಹೈವೇ ಪೆಟ್ರೋಲಿಂಗ್ ವಾಹನ. ನಿನ್ನೆ ಸಂಜೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲೆ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಕೂಡಲೇ ಜೆಸಿಬಿ ಮೂಲಕ ಮಣ್ಣು ತೆರವು ಮಾಡಲಾಗಿದೆ. ನಿನ್ನೆಯಷ್ಟೇ ದೊಡ್ಡ ತಪ್ಪಲೆಯಲ್ಲಿ ಪರಿಶೀಲನೆ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಅದೇ ಜಾಗದಲ್ಲಿ ಈಗ ಮತ್ತೆ ಮಣ್ಣು ಕುಸಿತವಾಗ್ತಾ ಇದೆ. ಅದು ಹೇಳಿ ಕೇಳಿ ಹೈವೇ ಪೆಟ್ರೋಲಿಂಗ್ ವಾಹನ ನಿಲ್ಲಿಸಿದ್ದಂಥ ಜಾಗ, ಅದೇ ಜಾಗದ ಮೇಲೆಯೇ ಮಣ್ಣು ಕುಸಿತವಾಗಿದೆ. ವಾಹನವೇ ಮಣ್ಣಿನಲ್ಲಿ ಸಿಲುಕಿ ಹೋಗಿತ್ತು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಸಕಲೇಶಪುರದಲ್ಲಿ ಕಂಡು ಬಂದಿರುವಂಥ ದೃಶ್ಯ. ಇದು ಹೈವೇ ಪೆಟ್ರೋಲ್ ವಾಹನ ಅದು ಸಿಲುಕಿಕೊಂಡಿದೆ ಮಣ್ಣಿನಲ್ಲಿ. ಇದು ದೊಡ್ಡ ತಪ್ಪಲೆ ಬಳಿ ಇರುವಂಥ ಬೆಟ್ಟ ಕುಸಿತವಾಗಿರೋದು, ಮಣ್ಣು ಕುಸಿದ ಪರಿಣಾಮ ಪೆಟ್ರೋಲಿಂಗ್ ವಾಹನ ಕೂಡ ಮಣ್ಣಿನಲ್ಲಿ ಸಿಲುಕಿ ಹೋಗಿತ್ತು. ಅದನ್ನು ಕೂಡಲೇ ಜೆಸಿಬಿಯನ್ನು ತರಿಸಿ ಆ ವಾಹನವನ್ನು ಆಚೆ ತೆಗೆದಿದ್ದಾರೆ. ಸಕಲೇಶಪುರ ಭಾಗದಲ್ಲಿ ಮಣ್ಣು ಕುಸಿತವಾಗೋದು, ಗುಡ್ಡ ಕುಸಿತವಾಗೋದು ಹೊಸತೇನಲ್ಲ. ಕಳೆದ ಬಾರಿಯೂ ಕೂಡ, ಅಂದರೆ ಯಾವಾಗ ಅತಿ ಹೆಚ್ಚಿನ ಪ್ರಮಾಣ ಬೀಳುತ್ತೋ ಅಲ್ಲಲ್ಲಿ ಆಗಾಗ ಗುಡ್ಡ ಕುಸಿತವಾಗೋದು ಕಂಡುಬರುತ್ತೆ. ಮರಗಳು ಕೂಡ ಧರಾಶಾಹಿ ಆಗುತ್ತೆ. ಶಿರಾಡಿ ಘಾಟ್ನಲ್ಲಿ ಮರಗಳು ಉರುಳೋದ್ರಿಂದ, ಜೊತೆಗೆ ಮಣ್ಣು ಕುಸಿತವಾಗೋದ್ರಿಂದ ಕೆಲವು ಸಲ ರಸ್ತೆಯೂ ಕೂಡ ಬಂದಾಗುತ್ತೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕೂಡ ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಸದ್ಯಕ್ಕೆ ಈ ವಾಹನವನ್ನು ಜೆಸಿಬಿಯ ಸಹಾಯದೊಂದಿಗೆ ತೆರವುಗೊಳಿಸಲಾಗಿದೆ, ಅಂದರೆ ಮಣ್ಣನ್ನು ತೆರವುಗೊಳಿಸಲಾಗಿದೆ.